ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಕೊರತೆ ಎದ್ದು ಕಾಣಿಸ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಪ್ರತಿಭಟನೆಗೆ ಕರೆಯನ್ನು ಕೂಡ ಕೊಡಲಾಗಿದೆ. ಬಿಜೆಪಿ ನಾಯಕರು ಪ್ರತಿಭಟನೆಗೆ ಅಂತ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ಪ್ರತಿಭಟನೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯನವರು ಈಗ ಅಲರ್ಟ್ ಆಗಿದ್ದಾರೆ. ರಸಗೊಬ್ಬರಗಳ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಲ್ಲೆಲ್ಲಿ ಎಷ್ಟೆಷ್ಟು ರಸಗೊಬ್ಬರ ಸಪ್ಲೈ ಆಗಿದೆ, ಇನ್ನು ಎಷ್ಟು ಬೇಡಿಕೆ ಇದೆ, ಎಷ್ಟು ತರಿಸಬೇಕಾಗುತ್ತೆ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿಗೆ ಸಿಎಂ ಬುಲಾವ್ ಕೊಟ್ಟಿದ್ದಾರೆ. ಕಾವೇರಿ ನಿವಾಸಕ್ಕೆ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸಚಿವ ಚಲುವರಾಯಸ್ವಾಮಿ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವರಿಂದ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಪಡ್ಕೊಳ್ತಾರೆ. ಸದ್ಯ ರಾಜ್ಯದಲ್ಲಿ ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬಿತ್ತನೆ ಮಾಡಿದ್ದಾರೆ, ಎಷ್ಟು ರೈತರು ಈಗ ಭತ್ತ ಇರ್ಬೋದು, ಜೋಳ ಇರ್ಬೋದು, ಇನ್ನಿತರೆ ಬೆಳೆಗಳನ್ನ ಬೆಳೆಯೋದಕ್ಕೆ ಅಂತೇಳಿ ಗೊಬ್ಬರವನ್ನ ಬಳಸಿದ್ದಾರೆ, ಇನ್ನು ಎಷ್ಟು ಪೂರೈಕೆ ಆಗಬೇಕಾಗಿದೆ, ಎಷ್ಟು ಡಿಮ್ಯಾಂಡ್ ಕಂಡು ಬರ್ತಾ ಇದೆ, ಆ ಡಿಮ್ಯಾಂಡ್ಗೆ ತಕ್ಕಂತೆ ಸಪ್ಲೈ ಆಗಬೇಕಲ್ಲ. ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಈಗ ಅಲರ್ಟ್ ಆಗಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಕಾವೇರಿ ನಿವಾಸಕ್ಕೆ ಬನ್ನಿ ಅಂತ ಇಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಕಾರಣ ಈಗಾಗಲೇ ಬಿಜೆಪಿ ಪ್ರತಿಭಟನೆಗೆ ತಯಾರಾಗಿದೆ, ಕರೆ ಕೊಟ್ಟಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳಬೇಕು ಅಂತ, ರೈತರ ಪರವಾಗಿ ನಿಲ್ಲುವಂಥ ಸರ್ಕಾರ ನಿಮ್ದಲ್ಲ ಅಂತೇಳಿ ಪ್ರತಿಭಟನೆ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಪ್ರತಿಭಟನೆಗೆ ಕರೆ ಕೊಟ್ಟ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಕಾವೇರಿ ನಿವಾಸಕ್ಕೆ ಡೇಟಾ ತೆಗೆದುಕೊಂಡು ಬನ್ನಿ, ಎಲ್ಲೆಲ್ಲಿ ಎಷ್ಟೆಷ್ಟು ಗೊಬ್ಬರ ಬೇಕು, ಎಷ್ಟು ಬೇಡಿಕೆ ಇದೆ, ಸದ್ಯ ಎಷ್ಟು ಪೂರೈಕೆ ಆಗಿದೆ, ಎಲ್ಲೆಲ್ಲಿಂದ ಗೊಬ್ಬರವನ್ನು ತರಿಸಬೇಕು, ಯಾಕೆ ಸ್ಟಾಕ್ ಇಲ್ಲ, ಇದೆಲ್ಲದರ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೃಷಿ ಸಚಿವರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ. ರೈತರ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರ ಪೂರೈಕೆ ಆಗಲೇಬೇಕಿದೆ. ಕಾರಣ ಮುಂಗಾರು ಮಳೆಯೂ ಕೂಡ ಈ ಬಾರಿ ಬಹಳ ಬೇಗನೆ ಶುರುವಾಗಿದೆ. ಜೋಳ, ಭತ್ತ ಸೇರಿದಂತೆ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ಕೂಡ ಆದಷ್ಟು ಬೇಗನೆ ಬಿತ್ತನೆ ಮಾಡ್ಕೊಂಡು ಬಿಡೋಣ ಅಂತ ರೈತರಿಗಾಗಲೇ ಬಿತ್ತನೆ ಮಾಡಿದ್ದು ಆಗಿದೆ. ರಸಗೊಬ್ಬರದ ಪೂರೈಕೆ ಮಾತ್ರ ಸಮರ್ಪಕವಾಗಿ ಆಗ್ತಾ ಇಲ್ಲ, ರೈತರ ಬೇಡಿಕೆಗೆ ತಕ್ಕಂತೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ಬಿಜೆಪಿ ಅವರಿಗೆ ದಮ್ ಇದ್ರೆ ಕೇಂದ್ರಕ್ಕೆ ಹೋಗಿ ಕೇಳಿ. ಬಿಜೆಪಿ ನಾಯಕರಿಗೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ದಮ್ಮು ತಾಕತ್ತು ಇದ್ರೆ ಹೋಗಿ ಕೇಂದ್ರದ ಬಳಿ ಕೇಳಿ. ಡಿಸಿ ಸೆಕ್ರೆಟರಿ ಜೊತೆಗೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದೀವಿ. ಬಿಜೆಪಿ ಅವರಿಗೆ ಕೇಂದ್ರಕ್ಕೆ ಹೋಗಿ ಕೇಳೋ ದಮ್ ಇಲ್ಲ. ನಾನು ಎಲ್ಲ ಎಂಪಿಗಳಿಗೆ, ಕೇಂದ್ರ ಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪತ್ರ ಬರೆದಿದ್ದಾರೆ. ವಿಜಯೇಂದ್ರ, ಅಶೋಕ್ಗೆ ಇನ್ನೂ ಏನು ಮಾಡಬೇಕಂತೆ, ಕೇಂದ್ರ ಸರ್ಕಾರವೇ ನಮಗೆ ಯೂರಿಯಾ ಒದಗಿಸುತ್ತೆ, ಅವ್ರ ಹತ್ರ ಹೋಗಿ ಕೇಳಲಿ ಇವರು. ಬಾಕಿ ಯೂರಿಯಾ ತರೋದಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಪತ್ರ ಬರೆದಿದ್ದೀವಿ ನಾವು ಮಂತ್ರಿಗಳ ಜೊತೆಗೆ, ಎಂಪಿಗಳ ಜೊತೆಗೆ. ನಾವು ಕೂಡ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕದಲ್ಲಿದ್ದೀವಿ. ಇದು ಚಲುವರಾಯಸ್ವಾಮಿ ಅವರ ತಿರುಗೇಟು. ಬಿಜೆಪಿ ಅವ್ರಿಗೆ ಏನಾಗಿದೆ, ಏನು ಮಾಡೋಕ್ಕೆ ಕೆಲಸ ಇಲ್ಲ. ಕೇಂದ್ರದಲ್ಲಿ ಹೋಗಿ ಇರೋ ರಾಜ್ಯ ಸಮಸ್ಯೆನ ಹೇಳೋಕ್ಕೆ ದಮ್ಮಿಲ್ಲ. ಏನಂತಾರೆ ಕನ್ನಡದಲ್ಲಿ, ನಮ್ಮ ಮಂಡ್ಯ ಭಾಷೆಯಲ್ಲಿ ದಮ್ಮಿಲ್ಲ. ನಾನು 15 ದಿವಸ ಮುಂಚಿತವಾಗಿ ಎಲ್ಲ ಎಂಪಿಗಳಿಗೆ ಲೆಟ್ರ್ ಬರೆದಿದ್ದೀನಿ. ಈ ರೀತಿ ಸಮಸ್ಯೆ ಆಗುತ್ತೆ, ನೀವೆಲ್ಲ ಕೋಆರ್ಡಿನೇಟ್ ಮಾಡಬೇಕು ಅಂತ. 4 ಜನ ಮಂತ್ರಿಗಳಿಗೂ ಲೆಟ್ರ್ ಬರೆದಿದ್ದೀನಿ. ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಅವರ ಅಲೊಕೇಶನ್ ಪ್ರಕಾರನೇ 1.5 ಲಕ್ಷ ಏನು ಮೆಟ್ರಿಕ್ ಟನ್ ಸರಬರಾಜು ಆಗಬೇಕು. ಅದ್ರ ಬಗ್ಗೆ ನಾನು 1 ತಿಂಗಳಿಂದ ಮಂತ್ರಿಯವ್ರನ್ನ ಭೇಟಿ ಮಾಡಿಕೊಟ್ಟಿದ್ದೀನಿ. ನಾನು ಸಹ ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿಗಳೂ ಪತ್ರ ಬರ್ತಿದ್ದೀನಿ. ಇನ್ನೇನು ಮಾಡಬೇಕಂತ ವಿಜಯೇಂದ್ರನಿಗೂ ಅಶೋಕ್ಗೂ. ಇದು 100ಕ್ಕೆ 100 ಕೇಂದ್ರ ಸರ್ಕಾರ ಸರಬರಾಜು ಮಾಡ್ತಕ್ಕಂಥದ್ದು. ನಾವು ಒಂದು ಡಿಸ್ಟ್ರಿಬ್ಯೂಷನ್, ನಮ್ಮದು 100ಕ್ಕೆ 100 ಕೇಂದ್ರ ಸರ್ಕಾರದವರು ಈ ಸಪ್ಲೈ ಕೊಡ್ತಕ್ಕಂಥದ್ದು. ಯಾರು ತಪ್ಪಂತೆ? ನಾನು ಈ ಇಶ್ಯೂನ ಪೊಲಿಟಿಕಲ್ ಇಶ್ಯೂ ಮಾಡೋದು ಬೇಡ ಅಂಥೇಳಿ ನಾನು ನಮ್ಮ ಮುಖ್ಯಮಂತ್ರಿಗಳು ರೈತರ ಸಮಸ್ಯೆನ ಸಂಪರ್ಕ ಇಟ್ಕೊಂಡು ಬಗೆಹರಿಸೋಣ ಅಂಥೇಳಿ ನಾನು ಇಲ್ಲಿವರೆಗೆ ಪೊಲಿಟಿಕಲಿ ಟೀಕೆಗೆ ಹೋಗಿರಲಿಲ್ಲ. ಇವ್ರು ಪೊಲಿಟಿಕಲಿ ಟೀಕೆಗೆ ಹೋದ್ರೆ ನಾವು ಪೊಲಿಟಿಕಲಿ ಮಾತಾಡಬೇಕಾಗತ್ತೆ, ಅನಿವಾರ್ಯ. ಇವರಿಗೆ ಹಿಂದಿಂದ ನೋಡ್ಕೊಂಬಂದಿದ್ದ 2 ವರ್ಷದಿಂದ ಯಾವ ಇಶ್ಯೂನಲ್ಲಿ ರಾಜ್ಯದ BJP ಅವತ್ತಿದ್ದಂಥ ಸಮಿಸರು, ಹೊಸ ಸಂಸದರು ಅಥವಾ ಮುಖಂಡರುಗಳು ಕನಿಷ್ಠ ರಾಜ್ಯದ ಸಮಸ್ಯೆ ಬಗ್ಗೆ
ಕೇಂದ್ರದಲ್ಲಿ ಹೋಗಿ ಅವರ ಮಂತ್ರಿಗಳ ಹತ್ರ, ಹಣಕಾಸಿನ ಮಂತ್ರಿ ಹತ್ರ, ಪ್ರಧಾನಮಂತ್ರಿ ಹತ್ರ ಅಥವಾ ಯಾವುದೇ ಇಲಾಖೆ ಮಂತ್ರಿ ಹತ್ರ ಮಾತಾಡೋದಕ್ಕೆ ದಮ್ಮಿಲ್ಲದೆ ಇರೋರು ಇಲ್ಲೇನು ಪ್ರತಿಭಟನೆ ಮಾಡ್ತಾರೆ ಅವರು? BJP ಅವ್ರಿಗೆ ಏನಾಗಿದೆ, ಏನೂ ಮಾಡೋಕ್ಕೆ ಕೆಲಸ ಇಲ್ಲ.